ಭಾಷಿಣಿಗೆ ಡೆಲಿವರಿ ಮಾಡಿದ ಡಾಕ್ಟರ್ ನೀವೇ ತಾನೆ? ಹೌದು ರೀ. ಹಾಗಿದ್ರೆ ಹುಟ್ಟಿದ ಮಗು ಏನಾಯ್ತು? ಸತ್ತೋಯ್ತು ರೀ. ಯಾವಾಗ? ಹುಟ್ಟಿದ ನಂತರನಾ ಅಥವಾ ಹುಟ್ಟೋದಕ್ಕೂ ಮುಂಚೆನಾ? ಹೊಟ್ಟೆಲೇ ಸತ್ತೋಗಿತ್ತು ಮೇಡಮ್. ಕಾರಣ? ಅಂದ್ರೆ ಆ ಹುಡುಗಿ ಪ್ರೆಗ್ನೆಂಟ್ ಆಗಿದ್ದಾಗ ತುಂಬಾ ಸ್ಟ್ರೆಸ್ ಫೀಲ್ ಆಗಿದ್ಲು. BP ಲೆವೆಲ್ಸು, ಹಾರ್ಮೋನ್ ಚೇಂಜಸ್ ಇಂದ ಹಾಗಾಯ್ತು. ಡಾಕ್ಟರ್ ಓದಿರೋದು ಟ್ರೀಟ್ಮೆಂಟ್ ಕೊಡಕ, ಇಲ್ಲ ಬುದ್ಧಿ ಇಲ್ಲದೆ ಇದ್ದವ್ರಿಗೆ ಸುಳ್ಳು ಹೇಳೋದಕ್ಕ? ಸುಳ್ಳೇನ್ರಿ, ನಡೆದಿದ್ದನ್ನ ಹೇಳಿದೀನಿ. ಇಷ್ಟಕ್ಕೂ ನನ್ನ ಕ್ವೆಶ್ಚನ್ ಮಾಡಕ್ಕೆ ನೀವ್ಯಾರು? ತಿಳ್ಕೊಂಡ್ರೆ ನಡಗ್ ಹೋಗ್ತೀಯಾ? ನಿನ್ನ ಪ್ರೊಫೆಷನ್ಗೆ ನಾನು ಮರ್ಯಾದೆ ಕೊಡ್ತಿರೋದಕ್ಕೆ ಎಲ್ಲ ಸಹಿಸ್ಕೊಂಡು ಕಂಟ್ರೋಲ್ ಮಾಡ್ಕೊಳ್ತಿದ್ದೀನಿ. ನಾನು ಯಾರು ಅಂತ ಗೊತ್ತಿಲ್ದಿರೋದ್ರಿಂದ ಇಷ್ಟು ಧೈರ್ಯವಾಗಿ ನನ್ನ ಮುಂದೆ ನಿಂತು ಬಾಯಿಗೆ ಬಂದ ಹಾಗೆ ಮಾತಾಡ್ತಿದೀಯಾ? ಯಾರೀ ನೀವು? ವಾಗ್ದೇವಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಮುಖ್ಯಸ್ಥೆ. ಮೇಡಮ್, ನೀವು ಸಾರಿ ಮೇಡಮ್, ನಿಮ್ ಹೆಸರನ್ನ ಕೇಳಿದ್ದೀನಿ ಹೊರತು ನಾನು ಯಾವತ್ತೂ ನಿಮ್ಮನ್ನ ನೋಡಿರ್ಲಿಲ್ಲ. ಹೊಸದಾಗಿ ಸಿಟಿಗೆ ಬರೋದಷ್ಟೇ ಸಾಲದು, ನನ್ನಂತ VIP ಬಗ್ಗೆ ತಿಳ್ಕೊಂಡ್ರೇನೆ ನೀನು ಸೇಫ್ ಆಗಿರ್ತೀಯ. ಅಷ್ಟೇ ಅಲ್ಲ, ನಿನ್ನ ಜೊತೆಲಿ ಈ ಹಾಸ್ಪಿಟ್ಲು ಕೂಡ ಸೇಫ್ ಆಗಿರುತ್ತೆ. ಸಾರಿ ಮೇಡಮ್, ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ. ಈಗ ಹೇಳು, ಅವತ್ತು ಏನ್ ನಡೀತು? ನನ್ ಮಗಳಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಅವಳಿಗೆ ಪ್ರಜ್ಞೆ ಬಂದ ಕೂಡ್ಲೆ ಮಗು ಹೊಟ್ಟೆಲೆ ಸತ್ತೋಯ್ತು ಅಂತ ಸುಳ್ಳು ಹೇಳಿ. ದಯವಿಟ್ಟು ಒಪ್ಕೊಳ್ಳಿ ಡಾಕ್ಟರ್, ನಿಮ್ ಕಾಲಿಗೆ ಬೀಳ್ತೀನಿ ಡಾಕ್ಟರ್, ಒಪ್ಕೊಳ್ಳಿ ಪ್ಲೀಸ್. ನಿಮ್ಮೆಲ್ರಿಗೂ ಕೈ ಮುಗಿತೀನಿ. ನನ್ ಮಗು ಅಳು ಕೇಳ್ಸಕ್ ಮುಂಚೆ ನನ್ನನ್ನು ಯಾಕೆ ಇಷ್ಟ ಅಳಿಸ್ತಿದ್ದೀರಾ? ಏನ್ ನಡೀತು ಅಂತ ಹೇಳಿ. ಸಾರಿ ಭಾಷಿಣಿ, ಮಗು ಹುಟ್ಟಿದ ತಕ್ಷಣ ಸತ್ತೋಯ್ತು. ಆ ಹುಡುಗಿ ಜೀವನಕ್ಕೋಸ್ಕರ ಅವರಮ್ಮ ಬೇಡ್ಕೊಂಡಿದ್ದಕ್ಕೆ ನಾನು ಸುಳ್ಳು ಹೇಳ್ಬೇಕಾಗಿ ಬಂತು ಮೇಡಮ್. ಆ ಮಗುನ ಯಾರು ತಗೊಂಡು ಹೋದ್ರು? ಎಲ್ಲಿದೆ ಅಂತ ಏನಾದ್ರೂ ಗೊತ್ತಾ? ಗೊತ್ತಿಲ್ಲ ಮೇಡಮ್. ಮಗುನ ನೋಡಿದ್ರೆ ಗುರ್ತು ಹಿಡಿತೀಯಾ? ಹಾ ಮೇಡಮ್, ಮಗು ಅಂಗೈಯಲ್ಲಿ ಹುಟ್ಟು ಮಚ್ಚೆ ಇರುತ್ತೆ. ಅದು ಇದೇನಾ? ಹೌದು ಮೇಡಮ್, ಇದೆ. ಆ ಮಗುನೇ ಈ ಮಗು ಮೇಡಮ್. ರಾಹುಲ್ ಅವ್ರು ಹೇಳ್ದ ಹಾಗೆ ಈ ಮಗು ದೇವ್ರು ಕೊಟ್ಟ ಪ್ರಸಾದನೋ ನಮಗ್ ಸಿಕ್ಕಿರೋ ಅನಾಥೇನೋ ಅದೃಷ್ಟನೋ ಅಲ್ಲ. ನಾವ್ ಹೆತ್ತ ಮಗು. ಈ ಮಗುಗೆ ನಿಜವಾದ ತಂದೆ ತಾಯಿ ನಾವೇ. ಆ ದೇವ್ರಿಗೆ ತುಲಾಭಾರ ಮಾಡಿ ಬೆಲ್ಲನ ಸಮರ್ಪಣೆ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದ್ರು. ಅದಕ್ಕೆ ಹರಕೆ ಮಾಡ್ಕೊಂಡೆ ಮೇಡಮ್. ಅಂದ್ರೆ ಇಷ್ಟು ದಿವಸ ನನ್ನ ಮೊಮ್ಮಗಳು ಅಂತ ನಾನು ತಿಳ್ಕೊಂಡು ತಲೆ ಮೇಲೆ ಕೂರಿಸ್ಕೊಂಡಿದ್ದು ಸರಸು ಮಗುನ. ನಿನ್ನಂಗೈಲಿ ಹುಟ್ಟು ಮಚ್ಚಿ ನೋಡಿ, ಅನ್ನಪ್ರಾಶನದ ದಿವಸ ನೀನು ಮುಟ್ಟಿದ ಬುಕ್ಸನ್ನೆಲ್ಲ ನೋಡಿ, ತಂದೆ ತಾಯಿ ಯಾರು ಅಂತಲೇ ಗೊತ್ತಿಲ್ದಿರೋ ಅನಾಥೆಗೆ ನನ್ನ ಹೋಲಿಕೆ ಹೇಗೆ ಬಂತು ಅಂತ ಅಂದುಕೊಳ್ತಿದ್ದೆ. ನೀನು ನನ್ನ ವಾರಸುದಾರಳು ಅಂತ ನನಗೆ ಅರ್ಥನೇ ಆಗಲಿಲ್ಲ ಕಂದ. ಈ ಅಮ್ಮ ಮಗಳ ನಾಟಕಕ್ಕೆ ಹಸುಗೂಸು ಅಂತಲೂ ಕೂಡ ನೋಡ್ತೀನಿ. ನಿನಗೆ ಹಿಂಸೆ ಕೊಟ್ಬಿಟ್ರಲ್ಲೋ. ನನ್ನ ಮಗನ ಒಳ್ಳೆ ಮನಸ್ಸನ್ನು ನೋಡಿ ಆ ದೇವರು ನಿನ್ನನ್ನು ನನ್ನ ಮನೆಗೆ ಸೇರಿಸ್ದ, ನಮ್ಮ ಪ್ರೀತಿಗೆ ಹತ್ರ ಮಾಡ್ದ. ನಿನ್ನ ಮೈಯಲ್ಲಿ ಹರಿತಿರೋದು ನನ್ನ ಮಗನ ರಕ್ತನೇ ಅಂತ ಸಂತೋಷ ಪಡಬೇಕೋ, ಅಥವಾ ನನ್ನ ಶತ್ರು ಕರುಳಿನ ಸಂಬಂಧ ಹಂಚ್ಕೊಂಡು ಹುಟ್ಟಿದ್ದಕ್ಕೆ ಕೋಪ ಬೆಳೆಸ್ಕೋಬೇಕೋ ಅರ್ಥನೇ ಆಗ್ತಿಲ್ಲ ಕಂದ. ಅದಕ್ಕೆ ನಿಜ ಗೊತ್ತಾದ್ರು ಆನಂದ ಅನುಭವಿಸೋಣ ಅಂದ್ರೆ ನಿಮ್ಮಮ್ಮ ಅಡ್ಡ ಬರ್ತಾ ಇದ್ದಾಳೆ ಕಂದ. ಅವಳನ್ನ ಅಮ್ಮ ಅಂತ ಕರೆಯೋದೇನು ಬಿಟ್ಟು ನನ್ನನ್ನು ಮಾತ್ರ ಅಜ್ಜಿ ಅಂತ ನೀನು ಕರಿಬೇಕು, ಗೊತ್ತಾಯ್ತಾ? ಆಗಲೇ ಈ ನಿನ್ನ ಅಜ್ಜಿಗೆ ತುಂಬ ತುಂಬ ಸಂತೋಷ ಆಗೋದು. ನೀನು ಬಂದ ಮೇಲೆ
ನನ್ನ ಮಗನಲ್ಲಿ ಬದಲಾವಣೆ, ನನ್ನ ಮನೆಯಲ್ಲಿ ಸಂತೋಷನ ನೋಡಿದೆ. ನನ್ನ ಪ್ರಾಣನ ಕಾಪಾಡಿ ನನ್ನ ಮನಸ್ಸನ್ನ ಗೆದ್ದು ಬಿಟ್ಟೆ. ನಿನ್ನ ಮೇಲೆ ನಿನ್ನ ಅಮ್ಮನಿಗೆ ಎಷ್ಟು ಹಕ್ಕಿದೆಯೋ, ನಿನ್ನ ಅಪ್ಪನಿಗೆ ಅಮ್ಮನಾಗಿ ನನಗೂ ಅಷ್ಟೇ ಹಕ್ಕಿದೆ. ನಿನ್ನಮ್ಮ ನನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ಎಷ್ಟೋ ಸಾರಿ ನನಗೆ ಮೋಸ ಮಾಡಿದಾಳೆ. ನಿನ್ನನ್ನು ಕೂಡ ನನ್ನಿಂದ ಬಚ್ಚಿಡಬೇಕು ಅಂತ ಅನ್ಕೊಂಡ್ಲು. ಅವಳು ನನಗೆ ಎಷ್ಟು ದ್ರೋಹ ಮಾಡಿದಾಳೆ ಅಂತ ನಿನಗೆ ಗೊತ್ತಾ ಕಂದ? ಅದನ್ನೆಲ್ಲ ನಾನು ಎಷ್ಟು ಸಹಿಸ್ಕೊಂಡಿದ್ದೀನಿ ಗೊತ್ತಾ? ಅದನ್ನೆಲ್ಲ ನಿನಗೆ ಹೇಳಿದ್ರೆ ನಿನಗೇನು ಅರ್ಥ ಆಗಲ್ಲ. ಒಂದ್ ವೇಳೆ ಅರ್ಥ ಆದ್ರೂ ಕೂಡ ನಿಮ್ಮಪ್ಪನ ಹಾಗೆ ಅವಳಿಗೆ ಸಪೋರ್ಟ್ ಮಾಡ್ಬಿಡ್ತೀಯ. ಅವಳ ಹತ್ರನೇ ಬೆಳೆಯೋದ್ರಿಂದ ಅವಳ ಹಾಗೇನೆ ಇರ್ತೀಯೋ ಏನೋ, ಹಾಗೆ ಮಾತಾಡ್ತೀಯೋ ಏನೋ. ಈ ವಾಗ್ದೇವಿ ಸಿದ್ಧಾಂತಗಳಿಗೆ, ಪದ್ಧತಿಗಳಿಗೆ ದೂರ ಆಗಿ ಆ ಹಳ್ಳಿಲಿ ಸೇರಿಕೊಂಡು ಎಜುಕೇಶನ್ ಇಲ್ದೆ ಬದಲಾಗ್ಬಿಡ್ತೀಯೋ ಏನೋ. ಸ್ಕೂಲ್ಗೆ ಹೋಗಲ್ಲ ಗ್ರಾಣಿ, ಲ್ಯಾಪ್ಟಾಪ್ ಅಲ್ಲಿ ಗೇಮ್ಸ್ ಆಡ್ತೀನಿ. ವಿದ್ಯಮ್ಮ, ಅದೆಲ್ಲ ತಪ್ಪು. ದಿನ ಈ ರೀತಿ ಹಠ ಮಾಡ್ಕೊಡ್ದು. ನೀನು ದಿನ ಸ್ಕೂಲ್ಗೆ ಹೋಗ್ತಿದ್ರೆ ಎಲ್ಲರೂ ನಿನ್ನ ಗುಡ್ ಗರ್ಲ್ ಅಂತಾರೆ. ಇವತ್ತು ನಿನ್ ಸ್ಕೂಲಿಂದ ಬಂದ ಮೇಲೆ ಇಬ್ರು ಸೇರಿ ಆಟ ಆಡೋಣ, ಸರಿನಾ? ನಾನು ಈಗ್ಲೇ ಆಡ್ಕೋತೀನಿ. ನನ್ಗೆ ಓದೋದು ಬೇಡ, ಸ್ಕೂಲು ಬೇಡ, ನನ್ ಗೇಮ್ಸ್ ಆಡ್ಬೇಕು. ವಿದ್ಯಾ, ನೋ 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 ನೋ. ನನಗೆ ಗೇಮ್ಸ್ ಅಂದ್ರೆ ಇಷ್ಟ ಗ್ರಾಣಿ. ಮೇಡಮ್ ಹೋಗ್ಲಿ ಬಿಡಿ ಮೇಡಮ್, ವಿದ್ಯಾ ಬೇಡ ಅಂತಿದ್ದಾಳಲ್ಲ, ಅವಳು ನಾಳೆಯಿಂದ ಹೋಗ್ತಾಳೆ ಬಿಡಿ. ಬಾ ಡ್ಯಾಡಿ, ಗ್ರಾನಿಗ್ ನೀನ್ ಹೇಳು ಡ್ಯಾಡಿ. ನನ್ ಸ್ಕೂಲ್ಗೆ ಹೋಗಕ್ ಇಷ್ಟ ಇಲ್ಲ. ಏನು ರಾಹುಲ್ ನೀನ್ ಮಾತಾಡ್ತಿರೋದು? ಇವಳು ಚಿಕ್ಕ ಮಗು, ಗೊತ್ತಿಲ್ಲದೆ ಮಾತಾಡ್ತಿದ್ರೆ ತಪ್ಪು ಅಂತ ಹೇಳೋದನ್ನ ಬಿಟ್ಟು ಅವಳಿಗೆ ಸಪೋರ್ಟ್ ಮಾಡ್ತಾ ಇದೆಯಲ್ಲ. ನೋಡಮ್ಮ ವಿದ್ಯಾ, ಗೇಮ್ಸ್ಗಿಂತ ಓದೋದೇ ಮುಖ್ಯ, ಅರ್ಥ ಆಯ್ತಾ? ನೀನು ಚೆನ್ನಾಗಿ ಓದ್ಬೇಕು. ಸರಿ ನಡಿ, ಲೇಟ್ ಆಗ್ತಿದೆ. ಕಮಾನ್. ನಾನು ಹೋಗಲ್ಲ ವಿದ್ಯಾ, ಏನ್ ಮೇಡಮ್ ಇದು? ಚಿಕ್ಕ ಮಗು ಮೇಲೆ ಯಾಕೆ ಕೋಪ ಮಾಡ್ಕೋತಿದ್ದೀರಾ? ಸ್ಕೂಲ್ಗೆ ಹೋಗಲ್ಲ ಅಂದ್ರೆ ಕೋಪ ಮಾಡ್ಕೊಳ್ತೇನೆ. ಸರಿಯಮ್ಮ, ಬೇಡ ಬಿಟ್ಬಿಡು. ನಿನ್ನಿಷ್ಟ ಅಂತ ಬೆನ್ನೆ ತಟ್ಟಬೇಕು ಅಂತೀಯಾ? ಚಿಕ್ಕ ಮಕ್ಳಲ್ವಾ ಮೇಡಮ್, ನಿಧಾನವಾಗಿ ಹೇಳಿದ್ರೆ ಅರ್ಥ ಮಾಡ್ಕೋತಾರೆ. ಹೀಗ್ ಕಿರ್ಚಾಡಿದ್ರೆ ಅವ್ರಿಗೇನ್ ಗೊತ್ತಾಗುತ್ತೆ? ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತಾರೆ. ಅದಕ್ಕೆ ಅರ್ಥ ಗೊತ್ತಿದ್ಯಾ ನಿನಗೆ? ಈಗಿಂದನೇ ಕೇರ್ ತಗೊಳ್ದೆ ಹೋದ್ರೆ ದೊಡ್ಡವಳಾದ ಮೇಲೆ ನಿನ್ನ ಹಾಗೆ ಕೆಲ್ಸಕ್ಕೆ ಬಾರ್ದ ದಡ್ಡಿ ಆಗ್ತಾಳೆ. ನನಗೂ ಓದ್ ಹತ್ಲಿಲ್ಲ ಆದ್ರೆ ನನ್ ಜೀವನಕ್ಕೆ ಏನಾಗಿದೆ? ಏನು ಕಡಿಮೆ ಆಗಿಲ್ವಲ್ಲ? ಓದಿಲ್ಲದ ಜೀವನ ಅದು ಒಂದು ಜೀವನನ? ಯಾಕಲ್ಲ? ಓದಿಂದ ಪುಸ್ತಕದಲ್ಲಿ ಬರ್ದಿರೋದನ್ನ ಕಲಿಯೋ ಜ್ಞಾನ ಬರುತ್ತೇನೋ, ಆದ್ರೆ ನನ್ಗೆ ಮನುಷ್ಯರನ್ನ ಓದೋ ಲಕ್ಷಣ ಹುಟ್ಟಿದಾಗಿಂದಾನೇ ಇದೆ ಮೇಡಮ್. ಅದಕ್ಕೆ ನನ್ಗೆ ಓದಿನ ಅಗತ್ಯ ಅಷ್ಟಿಲ್ಲ ಅನ್ಕೊಂಡಿದ್ದೀನಿ. ಅಹಂ ಜಾಸ್ತಿ ಆಗಿರೋದಕ್ಕೆ ಓದು ನಿನಗೆ ಅಲಕ್ಷ್ಯವಾಗಿ ಕಾಣಿಸ್ತಾ ಇದೆ. ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ ಮೇಡಮ್, ಸ್ವಂತ ಅನುಭವದಿಂದ ಹೇಳ್ತಿರೋದು. ನಾನು ಹುಟ್ಟಿದ್ಮೇಲೆ ಶಾಲೆಗೆ ಹೋಗಿದ್ದೇ ಇಲ್ಲ, ಆದ್ರೆ ಈಗ ಎಲ್ಲಿದ್ದೀನಿ? ನಿಮ್ ಕಣ್ಮುಂದೆ, ನಿಮ್ ಮನೇಲಿ. ಹೇಗ್ ಬದುಕ್ತಿದ್ದೀನಿ? ಯಾವುದಕ್ಕೂ ಕಡಿಮೆ ಇಲ್ದೆ ಹಾಯಾಗಿ ಸಂತೋಷವಾಗಿ. ರಾಹುಲ್ ಅಂತ ಚೆನ್ನಾಗಿ ಓದ್ಕೊಂಡಿರೋ ಮನುಷ್ಯ ಗಂಡನಾಗ್ ಬಂದಿದ್ದಾರೆ. ವಾಗ್ದೇವಿ ಅಂತ ವಿದ್ಯಾ ಸರಸ್ವತಿಗೆ ಸೊಸೆ ಆಗಿದ್ದೀನಿ. ನನ್ನ ಹೆಸರಿನ ಮೇಲೆ ವಿಶ್ವವಿದ್ಯಾಲಯ ಕಟ್ಟುವಂತ ಪ್ರೀತಿ ಗಳಿಸಿದ್ದೀನಿ. ಆಮೇಲೆ ದೂರ ಆಯ್ತು ಅನ್ಕೊಳ್ಳಿ,
ಅದ್ ಬೇರೆ ವಿಷಯ. ಆದ್ರೆ ಇದನ್ನೆಲ್ಲ ಓದಿಲ್ದೇನೆ ಏನು ಕಲಿದೇನೆ ಸಾಧಿಸಿದೀನಿ ಅಲ್ವಾ? ಓದದೆ ಇದನ್ನೆಲ್ಲ ಸಾಧಿಸಿರೋದು ಅದ್ಭುತನೇ ಅಲ್ವಾ? ಮೇಡಮ್, ಅವಳು ಹೇಳ್ತಿರೋದು ನಿಜಾನೇ ಅಲ್ವಾ ಮೇಡಮ್? ಥ್ಯಾಂಕ್ ಯು ರಾಹುಲ್ ಅವರೇ. ಅದಕ್ಕೆ ಮೇಡಮ್, ಓದಿಲ್ದೇ ಇದ್ರೂ ಪರವಾಗಿಲ್ಲ, ಆದ್ರೆ ಲೋಕಜ್ಞಾನ ಇದ್ರೆ ಸಾಕು ಅಂತಾಯ್ತು. ನೀನ್ ಬಾ ಕಂದ, ನೀನ್ ಆರಾಮಾಗಿ ವಿಡಿಯೋ ಗೇಮ್ಸ್ ಆಡ್ಕೊ. ಅದಾಗ್ಕೊಡ್ದು. ನೀನೇನಾದ್ರೂ ನಿಮ್ಮಮ್ಮನ ಹತ್ರ ಇದ್ದು ಅವಳು ಬೆಳೆಸಿದ ಹಾಗೆ ಬೆಳೆದ್ರೆ ನೀನು ಕೂಡ ಅಷ್ಟೇ ಮೂರ್ಖಳಾಗಿ ಓದೇ ಇಲ್ದಿರೋ ಪೆದ್ದಿ ಥರ ಆಗೋಗ್ತೀಯ. ಈ ಅಮ್ಮಮ್ಮನ ಮಾತಷ್ಟೇ ಅಲ್ಲಪ್ಪ, ಬೇರೆ ಯಾರ ಮಾತನ್ನು ಕೇಳ್ದಿರೋಷ್ಟು ಮೊಂಡತನ ನಿನಗೆ ಬಂದ್ಬಿಡುತ್ತೆ. ಹಾಗೆಲ್ಲ ಆಗ್ಬಾರ್ದು ಅನ್ನೋದಾದ್ರೆ ನೀನು ನನ್ನ ಹತ್ರನೇ ಇರಬೇಕು, ನನ್ನ ಮನೇಲಿ, ನನ್ನ ಅವಳನ್ನ ಹೊರಗಡೆ ಹಾಕಿದ್ರೆ ನಿನ್ನ ಭವಿಷ್ಯ ಮಾತ್ರ ಅಲ್ಲ, ನನ್ನ ಮನೆ ವಾತಾವರಣ ಕೂಡ ಸರಿ ಹೋಗ್ಬಿಡುತ್ತೆ ಪುಟ್ಟ. ಮನೇಲಿರೋ ಎಲ್ಲರ ನಡವಳಿಕೆ ಕೂಡ ಬದಲಾಗೋಗ್ಬಿಡುತ್ತೆ. ನೋಡ್ತಾಯಿ, ನಿನ್ನ ತಾಯಿಯಿಂದ ದೂರ ಮಾಡ್ತಿರೋದು ಕೋಪದಿಂದಲ್ಲ. ಓದಿನ ಬೆಲೆನೇ ಅರ್ಥ ಮಾಡ್ಕೊಳ್ದಿರೋ ಆ ಲಕ್ಷಣಗಳು ನಿನ್ನಲ್ಲಿ ಬರಬಾರ್ದು ಅಂತ. ನಿನ್ನ ಭವಿಷ್ಯ ವಿದ್ಯೆಯಿಂದ ಬಂಗಾರ ಆಗಬೇಕು ಅಂತ. ಅಮ್ಮನಿಂದ ದೂರವಾದ ನಿನ್ನ ಯಾವ ಲೋಪದೋಷಗಳು ಬರ್ದಿರೋ ಹಾಗೆ ನಾನ್ ನೋಡ್ಕೋತೀನಿ. ನಿನ್ನ ಅಪ್ಪ, ನಿನ್ನ ತಾತ, ನಿನ್ನ ದೊಡ್ಡಮ್ಮ, ನಿನ್ನ ದೊಡ್ಡಪ್ಪ ಎಲ್ಲರೂ ನಿನ್ನ ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೊಳ್ಳೋ ಹಾಗೆ ನಾನ್ ಮಾಡ್ತೀನಿ. ಹುಟ್ಟದಾಗ್ಲೇ ತಾಯಿಯಿಂದ ದೂರ ಮಾಡೋ ನಿನ್ನ ಆ ಅಮ್ಮಮ್ಮನ ಹಾಗೆ ನಾನು ಮೂರ್ಖಳಲ್ಲ ಕಂದ. ನಿನ್ನ ಭವಿಷ್ಯಕ್ಕೋಸ್ಕರ ಎಲ್ಲಾ ರೀತಿಯಿಂದಲೂ ಯೋಚನೆ ಮಾಡಿ ತಗೊಂಡಿರೋಂಥ ನಿರ್ಧಾರ ಇದು. ನಿನ್ನ ಅಮ್ಮ ಮನೇಲಿದ್ರೆ ನಿನಗೆ ಲಾಭ ಆಗೋದಕ್ಕಿಂತನೂ ನಷ್ಟನೇ ಜಾಸ್ತಿ ಆಗುತ್ತೆ. ಅದಕ್ಕೆ ಕಂದ, ಮನೆಯಿಂದ ಕಳಿಸ್ಬಿಡೋಣ. ಈ ವಯಸ್ಸಲ್ಲಿ ಅಮ್ಮನಿಂದ ದೂರ ಆಗಿ ಅಮ್ಮ ಅಂದ್ರೆ ಯಾರು ಅಂತಾನೆ ಗೊತ್ತಿಲ್ಲದೆ ಬೆಳೆಯೋದು ತುಂಬಾನೇ ಕಷ್ಟ ಕಂದ. ಆದ್ರೆ ನಿನಗೆ ಯಾವ ತೊಂದರೆನೂ ಬರ್ದೇ ಇರೋ ಹಾಗೆ ನನ್ನ ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಈ ಅಮ್ಮ ಬಂದು ಕಂದ. ಯಾರಾದ್ರೂ ಹೊಸಬ್ರು ಮನೆಗೆ ಬಂದಿದ್ರಾ? ಇಲ್ಲ ಸರ್, ಎಲ್ಲರೂ ಮನೇಲೇ ಇದ್ದೀವಿ. ಇಲ್ಲಿಗೆ ಯಾರೂ ಬರಲಿಲ್ಲ. ಮೇಡಮ್ ಎಲ್ಲಿಗೆ ಹೋದ್ರು? ಗೊತ್ತಿಲ್ಲ ಸರ್. ಒಂದ್ ವೇಳೆ ಮಗು ಮೇಡಮ್ ಹತ್ರ ಇದೆಯಾ? ಅದೇ ಗೊತ್ತಾಗ್ತಿಲ್ಲ ಸರ್.
ಫೋನ್ ಮಾಡ್ತಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ವನಜಕ್ಕ, ನಿಜ ಹೇಳು, ನನ್ ಮಗು ಎಲ್ಲಿದೆ? ನನ್ನೇನ್ ಕೇಳ್ತೀಯ? ನನ್ಗೇನು ಗೊತ್ತಿಲ್ಲ. ಬೇಕಾದ್ರೆ ಪ್ರೀತಿನ್ ಕೇಳು, ಇಲ್ಲೇ ಇದ್ದಾಳಲ್ವಾ? ಪ್ರೀತಿ, ನಿನಗ್ ನನ್ ಮೇಲಿರೋ ಕೋಪನ ಮಗು ಮೇಲೆ ತೋರಿಸ್ಬೇಡ. ಇದೊಳ್ಳೆ ಚೆನ್ನಾಗಾಯ್ತಲ್ಲ, ನನಗ್ ಯಾರ ಮೇಲೂ ಕೋಪ ಇಲ್ಲ. ವನಜಕ್ಕ ಏನೋ ಹೇಳಿದ್ಲು ಅಂತ ನನ್ನ ಯಾಕೆ ಕೇಳ್ತಿದ್ಯಾ? ನಿಮ್ಗೆ ಯಾರ ಮೇಲಾದ್ರೂ ಡೌಟ್ ಇದ್ರೆ ಹೇಳಿಮ್ಮ, ನಾವು ಎನ್ಕ್ವೈರಿ ಮಾಡ್ತೀವಿ. ಇನ್ಸ್ಪೆಕ್ಟರ್ ಸರ್, ಮೇಡಮ್ ಬರೋವರೆಗೂ ಯಾವ ನಿರ್ಧಾರಕ್ಕೂ ಬರಬೇಡಿ, ಯಾರ ಮೇಲೂ ಅನುಮಾನ ಪಡಬೇಡಿ. ಸಾರಿ ಪ್ರೀತಿ, ಟೆನ್ಷನ್ ಅಲ್ಲಿ ಭಯದಲ್ಲಿ ಏನೋ ಹೇಳ್ಬಿಟ್ಟೆ. ಅದೆಷ್ಟೇ ಟೆನ್ಷನ್ ಆದ್ರೂ ಸಂಬಂಧ ಇಲ್ದಿದ್ರು ನನ್ ಸಿಕ್ಕಾಕ್ಸಕ್ ನೋಡ್ತೀರಾ? ಛೇ, ನನ್ನ ಇಂಟೆನ್ಷನ್ ಅದಲ್ಲ. ಆದ್ರೂ ನೀನ್ ಸಿಕ್ಕಾಕೊಂಡ್ರೆ ನಿನ್ ಹಿಂದೆ ಬರೋದ್ ನಾನೇ ಅಲ್ವಾ? ಆ ಮಗು ಎಲ್ಲಿದ್ಯೋ ಏನಾಗಿದ್ಯೋ ಅದ್ ಬರೋವರೆಗೂ ನಮ್ ಟೆನ್ಷನ್ ಕಮ್ಮಿ ಆಗಲ್ಲ. ವಿದ್ಯಾ, ವಿದ್ಯಾ, ಮೇಡಮ್, ಮಗುನ ನೀವು ತಗೊಂಡು ಹೋಗಿದ್ರ? ಒಂದು ಮಾತು ಹೇಳಿದ್ರೆ ನಾವಿಷ್ಟೆಲ್ಲ ಟೆನ್ಷನ್ ಮಾಡ್ಕೋತಾನೆ ಇರ್ಲಿಲ್ಲ. ನೀವೆಲ್ಲರೂ ಟೆನ್ಷನ್ ಮಾಡ್ಕೊಳ್ತೀರಾ ಅಂತ ನನಗೇನಪ್ಪ ಗೊತ್ತು? ಮಗುನ ಕರ್ಕೊಂಡು ಎಲ್ಲಿಗೆ ಹೋಗಿದ್ದೆ ವಾಗ್ದೇವಿ? ಗೊತ್ತಿರೋ ಪೀಡಿಯಾಟ್ರಿಷಿಯನ್ ಇದ್ರು ಕೂಡ ಜನರಲ್ ಚೆಕಪ್ಗೆ ಕರ್ಕೊಂಡು ಹೋಗಿದ್ದೀರಿ. ಅಯ್ಯೋ, ನೀವು ಕರ್ಕೊಂಡು ಹೋಗಿದ್ದೀರ ಅಂತ ಗೊತ್ತಿಲ್ಲದೆ ಮಗು ಮಿಸ್ ಆಗಿದ್ದಂತೆ ಇನ್ಸ್ಪೆಕ್ಟರ್ಗೆ ಇನ್ಫಾರ್ಮ್ ಮಾಡಿದೆ ಮ್ಯಾಮ್. ಮಗು ಸೇಫ್ ಆಗಿ ಬಂತಲ್ವಾ? ನಾವು ಬರ್ತೀವಿ. ಥ್ಯಾಂಕ್ ಯು ಮೇಡಮ್. ನಿಂಗೋಸ್ಕರ ಎಷ್ಟು ಹೆದರ್ಕೊಂಡಿದ್ದೆ ಗೊತ್ತಾ? ಭಯ ಆಗೋಗಿತ್ತು, ಏನಾಗಿದ್ಯೋ ಎಲ್ಲಿದ್ಯೋ ಅಂತ. ಕೊಡು ಭಾಷೆ. ಬಂಗಾರಿ, ನಿಮ್ಮ ಅಮ್ಮನಿಗಿಂತ ನಾನೇ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದೆ. ನೀನಿಲ್ಲ ಅಂದ್ರೆ ನನ್ನಿಂದ ಒಂದು ನಿಮಿಷನೂ ಇರೋಕ್ಕಾಗಲ್ಲ. ರಾಹುಲ್, ಈಗೇನು ಓಕೆ ಕಣೋ. ನಾಳೆ ದಿನ ಮಗುನ ಸ್ಕೂಲಿಗೆ ಜಾಯಿನ್ ಮಾಡಿಸಿದ್ರೆ, ಬೆಟರ್ ಎಜುಕೇಶನ್ಗೋಸ್ಕರ ಹಾಸ್ಟೆಲ್ಗೇನಾದ್ರೂ ಕಳ್ಸಿದ್ರೆ ಆಗ ಏನಪ್ಪ ನಿನ್ ಪರಿಸ್ಥಿತಿ? ಏನು ಹಾಸ್ಟೆಲ್ಲ? ನಮ್ ವಿದ್ಯನ್ನ ಹಾಸ್ಟೆಲ್ ಯಾಕೆ ಮೇಡಮ್? ನನ್ನ ಮಗಳನ್ನ ನಾನು ಎಲ್ಲಿಗೂ ಕಳಿಸಲ್ಲ. ಬೇಕು ಅಂದ್ರೆ ಸ್ಕೂಲ್ನೇ ಮನೆಗೆ ತಗೊಂಡ್ ಬರ್ತೀನಿ. ಏನು ರಾಹುಲ್ ನೀನ್ ಮಾತಾಡ್ತಿರೋದು? ಸ್ಕೂಲ್ ಅಂದ್ರೆ ದೇವಸ್ಥಾನ. ಮುಕ್ತಿಗೋಸ್ಕರ ಭಕ್ತಿಯಿಂದ ದೇವಸ್ಥಾನಕ್ಕೆ ಹೋಗ್ಬೇಕೆ ಹೊರತು ಆ ದೇವಸ್ಥಾನನೇ ಮನೆಗ್ ಕರ್ಕೊಂಡ್ ಬರಬಾರ್ದಪ್ಪ. ಮಗು ಸ್ಕೂಲ್ಗೆ ಹೋದ್ರೆ ಅಲ್ಲಿ ವಾತಾವರಣ, ಹೊಸ ಪ್ರಪಂಚ ಎಲ್ಲ ಪರಿಚಯ ಆಗತ್ತೆ. ವಿಜ್ಞಾನದ ಜೊತೆಗೆ ಜ್ಞಾನ ಕೂಡ ಬರುತ್ತೆ. ಇನ್ನು ಮಗುಗೆ ಮಾತಾಡೋದಕ್ಕೂ ಕೂಡ ಬರ್ತಾ ಇಲ್ಲ. ಆಗ್ಲೇ ಅಷ್ಟು ದೂರ ಯಾಕೆ ಯೋಚನೆ ಮಾಡ್ತಿದ್ಯಾ? ಈಗಿಂದ ಕೇರ್ ತಗೊಂಡ್ರೆ ತಾನೇ ರೀ ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅಂತ ಗೊತ್ತಾಗುತ್ತೆ. ಮಗುಗಿಂತನೂ ಮೊದಲು ಇವನ ಜ್ಞಾನ ಬರುತ್ತೆ. ನೀವೇನಾದ್ರೂ ಹೇಳಿ ಮೇಡಮ್, ಮಗುನಂತೂ ನಾನು ಎಲ್ಲಿಗೂ ಕಳಿಸೋದಿಲ್ಲ. ಒಂದ್ ವೇಳೆ ಅಂಥ ಅವಶ್ಯಕತೆ ಬಂದ್ರೆ ಮಗು ಜೊತೆಲಿ ನಾನು ಕೂಡ ಓದ್ಕೋತೀನಿ. ಏನ್ ರಾಹುಲ್ ಅವರೇ, ನೀವು ಕೂಡ ಹೀಗೆ ಅಂತಿದ್ದೀರಾ? ಯಾವತ್ತು ಓದೋದ್ರ ಬಗ್ಗೆ ಈಗ್ಲೇ ಯಾಕೆ ತಲೆ ಕೆಡ್ಸ್ಕೋಬೇಕು? ಯಾಕೆ ಈಗಿಂದಾನೇ ಒತ್ತಡ ತಗೋಬೇಕು? ಅಷ್ಟಕ್ಕೂ ಮಗು ಈಗ ಓದ್ಕೊಂಡು ಉದ್ಯೋಗ ಮಾಡ್ಬೇಕಾ, ಊರೂರ್ ಸುತ್ಬೇಕಾ? ಅಂದ್ರೆ ಏನ್ ನೀನ್ ಹೇಳೋದು? ಮಗು ಓದೋದ್ ಬೇಡ ಅಂತನಾ? ಇಲ್ಲ ಮೇಡಮ್, ಅಕ್ಷರಾಭ್ಯಾಸ ಕೂಡ ಆಗಿಲ್ಲ. ಆಗ್ಲೇ ಅದ್ರ ಬಗ್ಗೆ ಎಲ್ಲ ಯಾಕೆ ಮಾತಾಡೋದು ಅಂತಿದ್ದೀನಿ. ಆದ್ರೂ ದೇವಸ್ಥಾನದಲ್ಲಿರೋ ದೇವ್ರನ್ನ ಮನೇಲಿ ಇಟ್ಕೊಂಡು ಪೂಜೆ ಮಾಡಿದ ಹಾಗೆ
ನಮ್ಮ ಅಗತ್ಯಕ್ಕೆ ಅನುಕೂಲಕ್ಕೆ ಏನೋ ಬದಲಾವಣೆ ಮಾಡ್ಕೊಳ್ಳೋಣ. ಬಾ ಕಂದ. ಈ ನಂಬಿಕೆ ಕೆಲವು ದಿನಗಳ ಮುಂಚೆನೆ ಬಂದಿದ್ರೆ ಈ ಹಸುಗೂಸು ದೂರನೇ ಆಗ್ತಿರ್ಲಿಲ್ಲ. ನೆನ್ಸ್ಕೊಂಡ್ರೆ ಪಾಪ ಅನಿಸ್ತಾ ಇದೆ. ಹೋಗ್ಲಿ, ಭಾಷಿಣಿ ಬಗ್ಗೆ ಅವನೇನ್ ಹೇಳ್ತಾನೆ? ನನ್ನನ್ನು ಯಾಕೆ ಕೇಳ್ತಾ ಇದೆಯಾ ವಾಗ್ದೇವಿ? ಹೆಂಡತಿಯಾಗಿ ಮಾಡ್ಕೊಂಡಿದ್ದಾನೆ, ಮಗುನ ಹೆತ್ತಿದ್ದಾರೆ, ಇಷ್ಟು ದಿನಕ್ಕೆ ನಿಜನ ತಿಳ್ಕೊಂಡಿದ್ದಾನೆ. ಇವಾಗೇನಂತಾನೆ? ಇನ್ಮೇಲಿಂದ ಭಾಷಿಣಿನ ಪ್ರೀತಿಯಿಂದ ನೋಡ್ಕೋತಾನೆ, ಸಂತೋಷವಾಗಿರ್ತಾರೆ.